ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರು ಈ ಪ್ರೌಡ್ ಬ್ಯೂಟಿ? ಈಗ ಎಲ್ಲಿಯೇ ನೋಡಿದರೂ ಈ ಹುಡುಗಿ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಾರೆ. ಮಹಾ ಕುಂಭಮೇಳಕ್ಕೆ ಹೋಗಿ ಪುಣ್ಯಸ್ನಾನವನ್ನ ಮಾಡಿ ಬರ್ರೋ ಅಂದ್ರೆ ಎಲ್ಲರೂ ಕೂಡ ಈ ಹುಡುಗಿ ಹಿಂದೆ ಬಿದ್ದಿದ್ದಾರೆ. ಕಂದು ಬಣ್ಣದ ಕಣ್ಣುಗಳು, ಲಿಪ್ಸ್ಟಿಕ್ ನಿಂದ ತುಂಬಿರುವ ತುಟಿಗಳು, ಬಿಳಿಯ ಬಣ್ಣನೂ ಅಲ್ಲ ಹಾಗಂತ ಕರಿಯ ಬಣ್ಣನೂ ಅಲ್ಲ, ಡಸ್ಕಿ ಬ್ಯೂಟಿ. ಅದು ಕೂಡ ಸಾಮಾನ್ಯ ರುದ್ರಾಕ್ಷಿ ಮಣಿಯನ್ನು ಮಾರಾಟ ಮಾಡುವ ಕಂದು ಬಣ್ಣದ ಸುಂದರಿ. ರುದ್ರಾಕ್ಷಿ ಮಣಿಯನ್ನು ಮಾರಾಟ ಮಾಡುವ ಈ ಹುಡುಗಿ ರಾತ್ರೋರಾತ್ರಿ ಹೇಗೆ ಫೇಮಸ್ ಆದಳು? ಅಸಲಿಗೆ ಯಾರು ಈ ಮೋನಾಲಿಸಾ? ರುದ್ರಾಕ್ಷಿ ಮಣಿಯನ್ನು ಮಾರಾಟ ಮಾಡುವ ಈ ಹುಡುಗಿ ರಾತ್ರೋರಾತ್ರಿ ಹೀಗೆ ಫೇಮಸ್ ಆದಳು. ಹಾಗಿದ್ರೆ ಈಕೆ ಎಲ್ಲಿಂದ ಬಂದಳು? ಈಕೆಯ ತಂದೆ ತಾಯಿ ಯಾರು? ಈಕೆ ವ್ಯಾಪಾರ ಮಾಡುವುದನ್ನ ತಡೆದು ಪೊಲೀಸ್ನವರು ಈಕೆಯನ್ನ ಎಲ್ಲಿಗೆ ಕರೆದುಕೊಂಡು ಹೋದರು? ಈಕೆ ಓದು ಬರಹ ಬರದ ಮುಕ್ತ ಹುಡುಗಿನ ಅಥವಾ ಹೈಯರ್ ಎಜುಕೇಶನ್ ಮಾಡಿದ್ರು ಕೂಡ ಅಮಾಯಗಳಂತೆ ಇರುವ ಹುಡುಗಿನ? ಹಾಗಿದ್ರೆ ಈಕೆ IAS ಆಫೀಸರ್ ಎಂದು ಬರುತ್ತಿರುವ ಸುದ್ದಿಗಳು ಸುಳ್ಳ? ಈ ರೀತಿಯ ನಂಬಲಾಗದ ಎಷ್ಟೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೋನಾಲಿಸಾ ಬೌನ್ಸ್ಲಾ ಆಲಿಯಾಸ್ ಮೌನಿ. ಈಕೆ 2009 ಆಗಸ್ಟ್ 19ರಂದು ಮಧ್ಯಪ್ರದೇಶದ ಮಹೇಶ್ವರ್ ಎಂಬ ಗ್ರಾಮದಲ್ಲಿ ಒಂದು ಸಾಮಾನ್ಯ ಬಂಜರ್ ಕುಟುಂಬದಲ್ಲಿ ಜನಿಸುತ್ತಾಳೆ. ತಂದೆ ವಿಜಯ್ ಸಿಂಗ್ ಬೌನ್ಸ್ಲಾ, ತಾಯಿ ರೂಪಾ ಬೌನ್ಸ್ಲಾ. ಈಕೆಗೆ ವಿದ್ಯಾ, ಇಶಿಕಾ ಎಂಬ ಇಬ್ಬರು ತಂಗಿಯರು ಇದ್ದಾರೆ. ಹಾಗೆಯೇ ಜೈ, ಆಕಾಶ್ ಎಂಬ ಇಬ್ಬರು ತಮ್ಮಂದಿರು ಕೂಡ ಇದ್ದಾರೆ. ಇನ್ನು ಈಕೆಯ ಪೂರ್ವಿಕರು ರಾಜಸ್ಥಾನದ ಚಿತ್ತೋಡ್ಗೆ ಸೇರಿದವರಾಗಿದ್ದು ಅಲ್ಲೇ ಇದ್ದುಕೊಂಡು ರುದ್ರಾಕ್ಷಿ ಮಾಲೆಯನ್ನ ಮಾರಾಟ ಮಾಡುತ್ತಾ ತಮ್ಮ ವೃತ್ತಿಯನ್ನ ಶುರು ಮಾಡುತ್ತಾರೆ. ಆ ನಂತರ ಕಾಲಕ್ರಮೇಣ ಮಧ್ಯಪ್ರದೇಶದಿಂದ ರಾಜಸ್ಥಾನಕ್ಕೆ ವಲಸೆ ಬಂದು ಅಲ್ಲೇ ಸೆಟ್ಲ್ ಆಗುತ್ತಾರೆ. ಆದ್ದರಿಂದ ಪೂರ್ತಿ ಕುಟುಂಬ ಈ ರುದ್ರಾಕ್ಷಿ ಹಾರವನ್ನ ಮಾರಾಟ ಮಾಡುವುದನ್ನೇ ಕುಲಕಸುಬನ್ನಾಗಿ ಮಾಡಿಕೊಂಡು ಹೀಗೆ ಬರುವ ಸಂಪಾದನೆಯಿಂದ ಮಹೇಶ್ವರ್ ಎಂಬ ಗ್ರಾಮದಲ್ಲಿ ಸುಮಾರು 500 ಮಂದಿ ಬಂಜರ ಕುಟುಂಬಗಳು ಒಳ್ಳೆಯ ಮನೆಯನ್ನ ಕಟ್ಟಿಕೊಂಡು ಲೈಫ್ ಅನ್ನ ಲೀಡ್ ಮಾಡುತ್ತಿದ್ದಾರೆ. ಹೀಗೆ ಅಮರನಾಥ್, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲಿ ಉತ್ಸವಗಳು ನಡೆಯುತ್ತವೋ ಅಲ್ಲಿಗೆ 500 ಮಂದಿ ಬಂಜರ ಕುಟುಂಬದವರು ರುದ್ರಾಕ್ಷಿ ಮಣಿಯ ಮಾರಾಟ ಮಾಡುವುದಕ್ಕೆ ತನ್ನ ಫ್ಯಾಮಿಲಿ ಜೊತೆ ಹೊರಟು ಹೋಗುತ್ತಾರೆ. ಇನ್ನು ಮೋನಾಲಿಸಾ ಕೂಡ ಚಿಕ್ಕಂದಿನಿಂದಲೂ ತನ್ನ ತಂದೆ ತಾಯಿ ಜೊತೆ ಸೇರಿ ಊರೂರು ಸುತ್ತುತ್ತಾ ಆ ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡುವುದು ಆಕೆಗೆ ತುಂಬಾ ಇಷ್ಟವಾಗಿದ್ದರಿಂದ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಅವಳ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ ಆಗುತ್ತದೆ. ಇನ್ನು ಓದಿನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದ ಮೋನಾಲಿಸಾ 3ನೇ ತರಗತಿಗೆ ತನ್ನ ಎಜುಕೇಶನ್ಗೆ ಫುಲ್ ಸ್ಟಾಪ್ ಇಡುತ್ತಾಳೆ. ಇನ್ನು ಮೋನಾಲಿಸಾಗೆ ಚಿಕ್ಕಂದಿನಿಂದಲೂ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕೆಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡುತ್ತಾ ತನ್ನ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ತೋರಿಸ್ತಾ ಇದ್ರು ಕೂಡ ಆಕೆ ಅಷ್ಟೊಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿರಲಿಲ್ಲ. ಆದ್ರೂ ಕೂಡ ಪಟ್ಟು ಬಿಡದ ವಿಕ್ರಮಾದಿತ್ಯನಾಗಿ ಆಗಾಗ ರೀಲ್ಸ್ ಮಾಡುತ್ತಾ ಅಪ್ಲೋಡ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಳು. ಇನ್ನು ಇವರು ನೇಪಾಳಕ್ಕೆ ಹೋಗಿ ರುದ್ರಾಕ್ಷಿ ಮಣಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡುವುದನ್ನು ಕೂಡ ಶಾರ್ಟ್ಸ್ ವಿಡಿಯೋಗಳನ್ನಾಗಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ತನ್ನ ತಂಗಿಯರು, ತಮ್ಮಂದಿರ ಜೊತೆ ಸೇರಿಕೊಂಡು ಸಲ್ಮಾನ್ ಖಾನ್, ಸೋನಾಕ್ಷಿ ಸಿನಿಮಾ ಮೂವೀಸ್ಗೆ ಸಂಬಂಧಪಟ್ಟ ರೀಲ್ಸ್ ಗಳನ್ನ ಮಾಡುತ್ತಾ ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಮೂಲಕ ಅವರನ್ನು ಕೂಡ ಸೋಷಿಯಲ್ ಮೀಡಿಯಾಗೆ ಇಂಟರ್ವ್ಯೂ ಮಾಡಿದಳು. ಇನ್ನು ಈ ಸಮಯದಲ್ಲಿಯೇ 2022ರಲ್ಲಿ ಗುಜರಾತ್ ನಲ್ಲಿ ನಡೆದ ಒಂದು ಉತ್ಸವದಲ್ಲಿ 13 ವರ್ಷದ ಮೋನಾಲಿಸಾ ರುದ್ರಾಕ್ಷಿ ಹಾರವನ್ನು ಮಾರಾಟ ಮಾಡುತ್ತಿರುವಾಗ ಇಂದೋರ್ಗೆ ಸೇರಿದ ಒಬ್ಬ ಫೋಟೋಗ್ರಾಫರ್ ಆಕೆಯ ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಆ ಸಮಯದಲ್ಲಿ ಆಕೆಯ ಫೋಟೋ ವೈರಲ್ ಆದ್ರೂ ಕೂಡ ಆಕೆ ಯಾರು ಅಂತೇಳಿ ಯಾರಿಗೂ ಸಹ ಗೊತ್ತಾಗುವುದಿಲ್ಲ. ಇನ್ನು ಮಹಾ ಕುಂಭಮೇಳ ಅಂದ್ರೇನೆ ಚಿತ್ರ ವಿಚಿತ್ರವಾದ ಸಾಧುಗಳು, ನಾಗ ಸಾಧುಗಳು, ತಪೋಶಕ್ತಿಯನ್ನು ಹೊಂದಿರುವ ಎಷ್ಟೋ ಮುನಿಗಳು, ಸನ್ಯಾಸಿಗಳೊಂದಿಗೆ ಜೊತೆಗೆ ಲಕ್ಷಾಂತರ ಮಂದಿ ಭಕ್ತರೊಂದಿಗೆ ಪ್ರಯಾಗ್ರಾಜ್ ಕುಂಭಮೇಳ ವಿಜೃಂಭಿಸುತ್ತಿತ್ತು. ಹೀಗೆ 45 ದಿನಗಳ ಕಾಲ ನಡೆಯುವ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಮೋನಾಲಿಸಾ ತನ್ನ ಕುಟುಂಬದವರ ಜೊತೆ ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡೋದಕ್ಕೆ ಬರುತ್ತಾಳೆ. ಊರ ಹೊರಗಡೆ ಒಂದು ಟೆಂಟ್ ಅನ್ನು ಹಾಕಿಕೊಂಡು ಅಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರುದ್ರಾಕ್ಷಿ ಆಹಾರಗಳನ್ನು ಮಾರಾಟ ಮಾಡುತ್ತಾರೆ. ಇನ್ನು ಇದೇ ಸಮಯದಲ್ಲಿಯೇ ಸಚಿನ್ ಗುಪ್ತಾ ಎಂಬ ಲಾಗರ್ ಮಹಾ ಕುಂಭಮೇಳದ ದೃಶ್ಯವನ್ನ ಕವರ್ ಮಾಡುವುದಕ್ಕೆ ಅಲ್ಲಿಗೆ ಹೋದಾಗ ಕಂದು ಬಣ್ಣದ ಸುಂದರಿ ಮೋನಾಲಿಸಾಳ ಕಣ್ಣುಗಳನ್ನು ನೋಡಿ ಅಟ್ರಾಕ್ಟ್ ಆಗುತ್ತಾನೆ. ಆ ನಂತರ ಅವಳ ಜೊತೆ ವಿಡಿಯೋ ಮಾಡಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋಗೆ 2 ಕೋಟಿ ವ್ಯೂಸ್ ಬಂದಿದ್ದರಿಂದ ಇಡೀ ಭಾರತವೇ ಮೋನಾಲಿಸಾಳ ಅಂತವನ್ನ ಹೊಗಳುತ್ತಾ ಅವಳನ್ನು ನೋಡುವುದಕ್ಕೆ ನೇರವಾಗಿ ಮಹಾ ಕುಂಭಮೇಳಕ್ಕೆ ಬರುತ್ತಿರುವುದು ಒಂದು ರೀತಿಯ ಗಮನಾರ್ಹವಾಗಿದೆ.
ಅಷ್ಟೇ ಅಲ್ಲದೆ ಸ್ಯಾಟಲೈಟ್ ಚಾನೆಲ್ಸ್, ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಮೋನಾಲಿಸಾಗೋಸ್ಕರ ಇಂಟರ್ವ್ಯೂ ಮಾಡೋದಕ್ಕೆ ಎಲ್ಲರೂ ಮುಗಿಬಿದ್ದಿದ್ದರಿಂದ ಈಕೆ ಬಗ್ಗೆನೇ ಎಲ್ಲಾ ಕಡೆ ಚರ್ಚೆಯಾಗುತ್ತಿದೆ. ಆದ್ರೆ ಮೋನಾಲಿಸಾಳನ್ನ ನೋಡುವುದಕ್ಕೆ ಬರುವವರು ಅವಳ ಬಳಿ ರುದ್ರಾಕ್ಷಿ ಹಾರವನ್ನ ಪರ್ಚೇಸ್ ಮಾಡೋದನ್ನ ಬಿಟ್ಟು ಅವಳ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದು ಮತ್ತು ಆಕೆಯನ್ನ ಇಂಟರ್ವ್ಯೂ ಮಾಡೋದಕ್ಕೆ ನುಗ್ಗುತ್ತಿರುವುದರಿಂದ ಈಗ ಅವರ ಬಿಸ್ನೆಸ್ ತುಂಬಾ ಡಲ್ ಆಗಿ ಹೋಗಿದೆ. ಅಷ್ಟೇ ಅಲ್ಲದೆ ಅಲ್ಲಿನ ಜನರು ಗುಂಪು ಗುಂಪುಗಳಾಗಿ ಕೂಡಿ ದೊಡ್ಡ ಜನಸಾಗರವೇ ತುಂಬಿಕೊಂಡಿರುವುದರಿಂದ ಪೊಲೀಸ್ನವರು ಮೋನಾಲಿಸಾಳ ಕುಟುಂಬಕ್ಕೆ ವಾರ್ನಿಂಗ್ ಕೊಡುತ್ತಾ ಮತ್ತೊಂದು ಸಾರಿ ಇಲ್ಲಿ ಯಾರಾದ್ರೂ ಗುಂಪು ಸೇರಿದ್ರೆ ನಿಮ್ಮ ಟೆಂಟ್ ಅನ್ನ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ದರಿಂದ ಆಕೆ ತಂದೆ ತಾಯಿಗಳು ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಇನ್ನು ಈಕೆಯನ್ನ ಉತ್ಸವ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋಗದೆ ಟೆಂಟ್ ಬಳಿ ಇರಿಸಿದ್ರು ಕೂಡ ಅಲ್ಲಿಗೂ ಸಹ ಮೀಡಿಯಾದವರು ಗುಂಪು ಗುಂಪುಗಳಾಗಿ ಹೋಗಿ ಆಕೆಯನ್ನ ಇಂಟರ್ವ್ಯೂ ಮಾಡೋದಕ್ಕೆ ಮುಗಿ ಬೀಳ್ತಾ ಇರುವುದರಿಂದ ಸಹನೆ ಕಳೆದುಕೊಂಡ ಪೊಲೀಸ್ನವರು ಮೋನಾಲಿಸಾಳ ತಂದೆಯ ಬಳಿ ನಿಮ್ಮ ಮಗಳನ್ನ ಇಲ್ಲಿಂದ ಕಳಿಸಿ, ಇಲ್ಲ ಅಂದ್ರೆ 500 ಮಂದಿ ಬಂಜರನ್ನ ಖಾಲಿ ಮಾಡಿಸ್ತೀವಿ, ಅಕಸ್ಮಾತ್ ಅವಳು ಏನಾದ್ರೂ ಇಲ್ಲೇ ಇದ್ರೆ ಆಕೆ ಮೇಲೆ ಕೇಸನ್ನ ಫೈಲ್ ಮಾಡಿ ಜೈಲ್ಗೆ ಹಾಕ್ತಿವಿ ಅಂತ ಹೇಳಿದ್ದರಿಂದ ಮೋನಾಲಿಸಾಳ ತಂದೆಗೆ ಬೇರೆ ದಾರಿ ಇಲ್ಲದೆ ಆಕೆಯನ್ನ ತಮ್ಮ ಊರಿಗೆ ಕಳಿಸುತ್ತಾರೆ. ಇನ್ನು ಮೋನಾಲಿಸಾಗೆ ಸೋಷಿಯಲ್ ಮೀಡಿಯಾದಿಂದ ಬಂದ ಪಾಪ್ಯುಲಾರಿಟಿಯಿಂದ ವಿಡಿಯೋ ಆಲ್ಬಮ್ಸ್ ಅಲ್ಲಿ ಆಕ್ಟ್ ಮಾಡುವುದಕ್ಕೆ, ವೆಬ್ ಸೀರೀಸ್ ಗಳಲ್ಲಿ ಆಕ್ಟ್ ಮಾಡುವುದಕ್ಕೆ ಆಫರ್ ಕೊಟ್ಟರು ಕೂಡ ಆಕೆಯ ತಂದೆ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮಗಳನ್ನ ಸಿನಿಮಾ ಫೀಲ್ಡ್ ಗೆ ಕಳಿಸುವುದಿಲ್ಲ, ಆಕೆಗೆ ಈಗ 16 ವರ್ಷವಾಗಿರುವುದರಿಂದ ಇನ್ನು 2 ವರ್ಷ ಕಳೆದ ಮೇಲೆ ನಮ್ಮ ಸಂಬಂಧಿಕರ ಹುಡುಗನಲ್ಲೇ ಮದುವೆ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಇನ್ನು ಇದೇ ವಿಷಯದ ಬಗ್ಗೆ ಸ್ಪಂದಿಸಿದ ಮೋನಾಲಿಸಾ, ನನಗೆ ಸಲ್ಮಾನ್ ಖಾನ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಜೊತೆ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕರೆ ಖಂಡಿತವಾಗಿಯೂ ಆಕ್ಟ್ ಮಾಡುತ್ತೇನೆ. ನನಗೆ ಚಿಕ್ಕಂದಿನಿಂದಲೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಅಲ್ಲಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಈಗ ನನಗೆ ಬಂದಿರುವ ಪಾಪ್ಯುಲಾರಿಟಿಯಿಂದ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡುತ್ತಾ ಯಾವ್ದಾದ್ರೂ ಶೂಟಿಂಗ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ಅಂತ ಹೇಳಿರುವುದು ಗಮನಾರ್ಹವಾಗಿದೆ. ಕೆಲವು ಹೆಣ್ಣು ಮಕ್ಕಳು ಪಾಪ್ಯುಲರ್ ಆಗಬೇಕು ಅಂತೇಳಿ ಅಸಹ್ಯವಾಗಿ ರೀಲ್ಸ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದ್ರೆ ತಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನ ಹೊರಗಡೆ ಹಾಕ್ತಾರೋ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಪಾಪ್ಯುಲರ್ ಆಗೋದಿಲ್ಲ. ಆದ್ರೆ ಈ ಬಡ ಹುಡುಗಿ ತಾನು ಪಾಪ್ಯುಲರ್ ಆಗಬೇಕು ಅನ್ನೋ ಇಚ್ಛೆ ಇಲ್ಲ, ತನ್ನ ಹೊಟ್ಟೆಪಾಡಿಗೋಸ್ಕರ ರುದ್ರಾಕ್ಷಿ ಹಾರವನ್ನ ಮಾರಾಟ ಮಾಡುವಾಗ ಸಚಿನ್ ಗುಪ್ತಾ ಎಂಬ ಲಾಗರ್ ಅವಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆಕೆಯನ್ನ ನ್ಯಾಷನಲ್ ಸ್ಟಾರ್ ಮಾಡಿದ್ದಾರೆ. ಇದು ಆಕೆಯ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ. ಆದ್ರೆ ಆ ಬಡ ಕುಟುಂಬದ ಕಂದು ಬಣ್ಣದ ಸುಂದರಿಯ ಕೆರಿಯರ್ ಚೆನ್ನಾಗಿರ್ಲಿ ಅಂತೇಳಿ ಹಾರೈಸೋಣ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.